ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಜೋರಾಗಿದೆ. ಒಂದೇ ದಿನದಲ್ಲಿ 30ಕ್ಕೂ ಹೆಚ್ಚು ಜನರ ಮೇಲೆ ಶ್ವಾನ ದಾಳಿ ಮಾಡಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಮನೆ ಮುಂದೆ ನಿಂತಿದ್ದ ಮಗುವಿನ ಮೇಲೂ ಕೂಡ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಜೋರಾಗಿದೆ. 30ಕ್ಕೂ ಹೆಚ್ಚು ಜನರ ಮೇಲೆ ದಾಳಿಯಾಗಿದೆ ಎನ್ನುವಂಥ ಮಾಹಿತಿ ಇದೆ. ರಸ್ತೆಯಲ್ಲಿ ಎಳೆದಾಡಿ ಮಗುವಿನ ಮೇಲೆ ದಾಳಿ ಮಾಡಿದೆ. ಮಗುವಿನ ಮೇಲೆ ದಾಳಿ ಮಾಡುವ ಡೆಡ್ಲಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಣೆಬೆನ್ನೂರಿನ ವಿವಿಧ ಬಡಾವಣೆಯಲ್ಲಿ ನಾಯಿಗಳಿಂದ ದಾಳಿ ಆಗ್ತಾ ಇದೆ. ಮಹಿಳೆಯರು, ವಯಸ್ಕರ ಮೇಲೂ ಕೂಡ ಡೆಡ್ಲಿ ಡಾಗ್ಸ್ ದಾಳಿಯನ್ನ ಮಾಡ್ತಾ ಇದೆ. ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಗುವಿಗೆ ತಾಲೂಕು ಆಸ್ಪತ್ರೆಗೆ ಸ್ಥಳೀಯ ಶಾಸಕರಾಗಿರುವಂತಹ ಪ್ರಕಾಶ್ ಗೋಳಿಬಾಡ್ ಕೂಡ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಶ್ವಾನಗಳನ್ನ ಸೆರೆ ಹಿಡಿಬೇಕು ಅಂತೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನಗರಸಭೆ ಸಿಬ್ಬಂದಿ ಕೂಡ ಮುಂದಾಗಿದ್ದಾರೆ. ರೇಬಿಸ್ ನಾಯಿಂದಲೇ ಬಹುತೇಕ ದಾಳಿ ನಡೆದಿದೆ ಎನ್ನುವಂತ ಅನುಮಾನ ಕೂಡ ವ್ಯಕ್ತವಾಗಿದೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲೂ ಕೂಡ ಹಾವೇರಿಯ ರಾಣೆಬೆನ್ನೂರಿನಲ್ಲಿ ನಡೆದಿರುವಂಥ ಘಟನೆ. ಮನೆ ಮುಂದೆ ನಿಂತಿದ್ದ ಮಗುವಿನ ಮೇಲೆ ಬೀದಿ ನಾಯಿ ಯಾವ ರೀತಿಯಾಗಿ ದಾಳಿ ಮಾಡಿದೆ, ರಸ್ತೆ ತುಂಬೆಲ್ಲ ಎಳೆದಾಡಿದೆ. ಆ ಗೇಟ್ನ ಪಕ್ಕದಲ್ಲಿ ಬೀದಿ ನಾಯಿ ಹೇಗೆ ದಾಳಿ ಮಾಡ್ತಾ ಇರ್ಬೋದು ನೋಡ್ತಾ ಇರ್ಬೋದು. ಆ ಮಗು ಭಯದಿಂದ ಓಡ್ ಹೋಗುತ್ತೆ, ಭಯದಿಂದ ಮನೆಯೊಳಗೆ ಓಡ್ ಬಂದಿದೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಈ ಭಾಗದಲ್ಲಿ ಬೀದಿ ನಾಯಿ ಹಾವಳಿ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಮಹಿಳೆಯರು, ವಯಸ್ಕರ ಮೇಲೂ ಬೀದಿ ನಾಯಿಗಳು ದಾಳಿ ಮಾಡ್ತಾ ಇವೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಬಂದ್ವಿ ಬಸ್ ಸ್ಟ್ಯಾಂಡ್ ಹಲಗೇರಿ ಕ್ರಾಸಿಗೆ ಬಂದ್ವಿ ರೀ. ಬಂದು ಅಲ್ಲಿ ಇಳಿದು ನಮ್ಮ ಪಾಪು ಊಟ ಮಾಡಿದ್ದಿಲ್ರಿ, ಊಟ ಮಾಡ್ಸ್ಕೊಂಡ್ ಬರಕ್ ಅಂತೇಳಿ ಹಿಂಗೆ ಹೋಗಿ ಹಿಂಗೆ ನಿಂತ್ಕೊಂಡಿದ್ವಿ ರೀ. ನಿಂತ್ಕೊಂಡಿದ್ದ ಬಂದು ಸಡನ್ಲಿ ಕಾಲಿಗೆ ಬಾಯಿ ಹಾಕಿ ಹಂಗ ಕಿತ್ತು ಬಿಡ್ತೀವಿ. ನಮ್ದು ಡ್ರೆಸ್ ಅದು ಎಲ್ಲ ಉಷ್ಟ ಹರಿದು ನಮಗೂ ಸ್ವಲ್ಪ ಹೊಟ್ಟೆಗೆ ಗಾಯ ಆಗೈತಿ. ಬಂದ್ವಿ ಬಸ್ ಸ್ಟ್ಯಾಂಡ್ ಹಲಗೇರಿ ಕ್ರಾಸಿಗೆ ಬಂದ್ವಿ ರೀ. ಬಂದು ಅಲ್ಲಿ ಇಳಿದು ನಮ್ಮ ಪಾಪು ಊಟ ಮಾಡಿದ್ದಿಲ್ರಿ, ಊಟ ಮಾಡ್ಸ್ಕೊಂಡ್ ಬರಕ್ ಅಂತೇಳಿ ಹಿಂಗೆ ಹೋಗಿ ಹಿಂಗೆ ನಿಂತ್ಕೊಂಡಿದ್ವಿ ರೀ. ನಿಂತ್ಕೊಂಡಿದ್ದ ಬಂದು ಸಡನ್ಲಿ ಕಾಲಿಗೆ ಬಾಯಿ ಹಾಕಿ ಹಂಗ ಕಿತ್ತು ಬಿಡ್ತೀವಿ. ನಮ್ದು ಡ್ರೆಸ್ ಅದು ಎಲ್ಲ ಉಷ್ಟ ಹರಿದು ನಮಗೂ ಸ್ವಲ್ಪ ಹೊಟ್ಟೆಗೆ ಗಾಯ ಆಗೈತಿ. ಬಂದ್ವಿ ಬಸ್ ಸ್ಟ್ಯಾಂಡ್ ಇವತ್ತು ರಾಣೆಬೆನ್ನೂರು ನಗರದಲ್ಲಿ ಕುರುಬಿ ಕ್ರಾಸಿನ ಬಳೆ ನಾಯಿಯ ಕಡಿತಕ್ಕೆ 23 ಜನ ಇವತ್ತು ಅಮಾಯಕರು ಇವತ್ತು ಆಸ್ಪತ್ರೆಗೆ ಸೇರಿದ್ದಾರೆ. ಇವತ್ತು ನಾಯಿಗಳು ಹಾವಳಿಗಳು ಜಾಸ್ತಿ ಆಗ್ತಾ ಇದೆ. ಪತ್ರಿಕೆಯ ಪ್ರಕಟಣೆ ಆಗಿದ್ರು ಕೂಡ, ಮಾಧ್ಯಮದಲ್ಲಿ ಬಂದರೂ ಕೂಡ ಇವತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ನಾಯಿಯನ್ನ ಕೂಡಲೇ ಹಿಡಿದು ಒಂದು ಕಡೆಗೆ ಇದನ್ನ ಮಾಡಬೇಕು. ಇಲ್ಲ ಅಂದ್ರೆ ಇನ್ನು ಹೆಚ್ಚು ದಾಳಿ ಮಾಡುವ ಸಾಧ್ಯತೆ ಇದೆ. ಕೂಡಲೇ ಇದನ್ನ ಮಾಡಲಿಲ್ಲ ಅಂದ್ರೆ, ಆ ನಾಯಿಯನ್ನು ಹಿಡಿಲಿಲ್ಲ ಅಂದ್ರೆ ನಾವು ಸಾಕಷ್ಟು ನೋವುಗಳಾಗ್ತತಿ. ದಯಮಾಡಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಎಲ್ಲಿದೆ ಅದನ್ನ ಹುಡುಕಿ ಆ ನಾಯಿಯನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬೇಕಂತ ಈ ಮೂಲಕ ಅಧಿಕಾರಿಗಳಿಗೂ ಮತ್ತು ಮಾಧ್ಯಮದ ಮುಖಾಂತರ ಜನಗಳಿಗೂ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಇವತ್ತು ರಾಣೆಬೆನ್ನೂರು ನಗರದಲ್ಲಿ ಕುರುಬಿ ಕ್ರಾಸಿನ ಬಳೆ ನಾಯಿಯ ಕಡಿತಕ್ಕೆ 23 ಜನ ಇವತ್ತು ಅಮಾಯಕರು ಇವತ್ತು ಆಸ್ಪತ್ರೆಗೆ ಸೇರಿದ್ದಾರೆ. ಇವತ್ತು ನಾಯಿಗಳು ಈ ಬಗ್ಗೆ ಮಾತನಾಡೋಕೆ ಬೀದಿ ನಾಯಿ ದಾಳಿಗೆ ಒಳಗಾಗಿರುವಂತ ದೀಪಾ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ದೀಪಾ ಅವರೇ. ನಮಸ್ಕಾರ ಮೇಡಮ್, ನಿಮ್ಮ ಭಾಗದಲ್ಲಿ ಎಷ್ಟು ಬೀದಿ ನಾಯಿಗಳಿವೆ? ನಿಮ್ಮ ಮೇಲೆ ಅಟ್ಯಾಕ್ ಯಾವತ್ತಾಗಿತ್ತು? ಬೀದಿ ನಾಯಿಗಳು ಸುಮಾರು ಅದಾವ ಸರ, ಭಾಳ ಅದಾವ್ರಿ ಬೀದಿ ನಾಯಿಗಳು. ಓಕೆ, ನಿಮ್ಮ ಮೇಲೆ ದಾಳಿ ಆಗಿದ್ದು ಯಾವತ್ತು ಮೇಡಮ್? ನಿನ್ನೆ ರೀ ಸರ್, ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಸರ್. 3 ಗಂಟೆಗೆ? ಹ್ಞೂ ಸರ್. ಈಗ ಆಸ್ಪತ್ರೆಯಲ್ಲಿ ಇದ್ದೀರಾ ನೀವು? ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದೆ ಸರ್, ನಿನ್ನೆ ಬಂದು. ಓಕೆ, ಈ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನೀವು ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ಲಿಲ್ವಾ ಹೇಗೆ? ಸರ್, ನಿಮ್ಮಿಂದ ಎಲ್ಲ ಮಾಹಿತಿ ಕೊಟ್ಟಾರ ಸರ್. ಎಲ್ಲ ಬೀದಿ ನಾಯಿಗಳನ್ನ ಹಿಡಿಯಕ್ ಕುಂತಾರ ಸರ್ ಇವಾಗೆಲ್ಲ. ಓಕೆ, ತುಂಬಾ ಬೀದಿ ನಾಯಿಗಳು ನಿಮ್ಮ ಏರಿಯಾ ವ್ಯಾಪ್ತಿಯಲ್ಲಿ ಇದೆ? ಹಾ ಸರ್. ನಿಮ್ಮ ಮೇಲೆ ಎಷ್ಟೊತ್ತಿಗೆ ಅಟ್ಯಾಕ್ ಆಗಿದ್ದು ದೀಪಾ ಅವರೇ? ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಸರ್. ಏನ್ ಮಾಡ್ತಾ ಇದ್ರಿ ನೀವು? ಮನೇಲಿದ್ದಂತ ಸಂದರ್ಭನ ಹೇಗೆ? ಮನೆಯಲ್ಲ ಸರ್, ನಮ್ಮ ಪಾಪು ಹುಷಾರಿದ್ದಿಲ್ಲ ಸರ್, ಹಾಸ್ಪಿಟ್ಲಿಗೆ ಬಂದಿದ್ವಿ ನಾವು ತೋರ್ಸ್ಕೊಂಡು ಹೋಗಕ್ಕಂತೇಳಿ. ಓಕೆ, ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ರಿಟರ್ನ್ ನಮ್ಮ ಊರಿಗೆ ವಾಪಸ್ ಹೊಂಟಿದ್ವಿ ಸರ್. ನಾವು ಆಟೋ ಇಳಿದು ಬಸ್ ಹತ್ತಕ್ಕಂತೇಳಿ ಹೊಂಟಿದ್ವಿ ಸರ್. ಹಂಗೆ ಹೋಗುವಾಗ ಬಂದು ಕಚ್ಚೈತಿ ಸರ್ ಪಾಪುಗ್ರಿ. ನಿಮ್ಮ ಮಗುವಿಗೆ ಕಚ್ಚಿದೆ? ನಮ್ಮ ಮಗುವಿಗೆ ಕಚ್ಚಿತ್ತು ಸರ್, ನಮಗೂ ಸ್ವಲ್ಪ ಇದಾಗೈತೆ ಸರ್. 1.5 ವರ್ಷದ ಐತ್ರಿ ಸರ್ ಪಾಪು, ಇನ್ನೂ ಸಣ್ಣದೈತ್ರಿ. ಡಾಕ್ಟ್ರು ಏನು ಹೇಳಿದ್ದಾರೆ ಈಗ?
ಡಾಕ್ಟ್ರು 3 ದಿನ ಅಡ್ಮಿಟ್ ಆಗ್ಬೇಕಂತ ಹೇಳಿ ಸರ್ ನಿನ್ನೆಲ್ಲ ಮೆಡಿಸಿನ್ ಕೊಟ್ಟಾರ ಸರ್. ಥ್ಯಾಂಕ್ ಯು ದೀಪಾ ಅವರೇ, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.